ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು ಮಾತಾಡಬೇಕಾದರೆ ಇಂಟರ್ವ್ಯೂನ್ ಹಾಕಿ ಹೇಳಿದ್ದಾರೆ, ಅಲ್ಲಿಗೆ ಇದನ್ನ ಮುಗಿಸೋಣ ಅಂತೇಳಿ. ಸ್ವತಃ ನಾವು ವಿಧಾನಸಭೆಯಲ್ಲಿ ನಾವೆಲ್ಲ ನೋಡಿದಿರಿ, ಹೇಳಿದವರ ಮಾತು ವಾಪಸ್ ತಗೊಂಡ್ಬೇಕಾದ್ರೆ 2 ಗಂಟೆ ಚರ್ಚೆ ಆಗಬೇಕು. ನಾನು ಹೇಳಿಲ್ಲ ಹಾಗೆ ಅಂತ ಹೇಳಿ. ಆದ್ರೆ ಸುರೇಶ್ ಕುಮಾರ್ ಅವರು ತಾವೇ ವಾಲಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದ್ರು. ಅದೇನು ಆ ವರ್ಡು ಯಾವುದೂ ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟರಿ ಅಲ್ಲ, ಅಶ್ಲೀಲನೂ ಅಲ್ಲ, ಅನ್ಪಾರ್ಲಿಮೆಂಟರಿ ಅಲ್ಲ. ಇದ್ರೆ ಹೇಳಿ. ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡೀಬೇಕು ಅನ್ನೋ ಉದ್ದೇಶ, ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂತದ್ದು, ಘೋಷಣೆಗಳನ್ನ ಕೂಗುವಂತದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ? ಹೆಂಗ್ ತಗೊಂತಾರೆ ಇವರು? ಇದು ಕೊಟ್ಟಿದ್ದಾರೆ ವಿಧಾನಸೌಧ ಸೆಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡಂಗೆ ಇಲ್ಲ. ಇನ್ಮೇಲೆ ಎಲ್ಲ ಔಟ್ ಸೈಡೇ ನಾವು ಮಾಡ್ಕೊಂಡಂಗಿದ್ರೆ ವಿಧಾನಸಭೆ ಯಾಕೆ ಕರೀತೀರಾ? ಕರೆಯಬೇಡಿ, ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾವೆಲ್ಲ ಬಂದು ಏನೋ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತ ಮಾತಾಡ್ತೀವಿ. ನಾವು ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡಕ್ಕಾಗಲ್ಲ. ಇಲ್ಲಿ ಮಾತಾಡಿರೋದು ಕೋರ್ಟಲ್ಲೂ ನಮ್ಮನ್ನ ಪ್ರಶ್ನೆ ಮಾಡಕ್ಕಾಗಲ್ಲ ಕಾನೂನು ಪ್ರಕಾರ. ಆದ್ರೆ ಈಗ ಆಚೆ ಕಡೆ ಹಿಂಗ್ ಕಂಪ್ಲೇಂಟ್ ಅದು ಸುದ್ದಿ ಆಗೋದು ಮಾಧ್ಯಮದಲ್ಲೆಲ್ಲ ಬರೋದಾದ್ರೆ 100 ಫೋನ್ ಬಂದಿದೆ. ಸುರೇಶ್ ಕುಮಾರ್ ನನಗೆ ಫೋನ್ ಮಾಡಿದ್ರು, ಸುರೇಶ್ ಕುಮಾರ್ ಸರ್ ಏನ್ ಹಿಂಗಾಗಿದೆ ಅಂತ ಹೇಳಿ. ಅಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೋಬೇಕಾಗಾರೆ, ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಡ್ಬೇಕು. ಇದೆಲ್ಲ ಒಳ್ಳೇದಲ್ಲ, ಇದಲ್ಲ. ಗೃಹ ಸಚಿವರು ಇದಕ್ಕೆ ಖಡಕ್ ಉತ್ತರ ಕೊಡಬೇಕು. ಸುಮ್ಮನೆ ಎದ್ದು ನಿಂತ್ಕೊಂಡು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಖಡಕ್ ಆಗಿ ಈ ತರ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು. ಖಡಕ್ ಆಗಿ ಉತ್ತರ ಕೊಡಬೇಕು. ಇನ್ಯಾರು ಆತರ ಯಾವ್ದೇ ನಮ್ದು ಬಿಟ್ಬಿಡಿ. ಇವತ್ತು ನಿಮ್ ಸರ್ಕಾರ ಇದೆ ಮಾಡಿದೀನಿ, ನಾಳೆ ನಾವು ನಿಮಗ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಅವಾಗೂ ಅಪ್ಲೈ ಆಗ್ಬೇಕು ಈ ಆಕ್ಟ್, ಅವಾಗೂ ರೂಲ್ ಅಪ್ಲೈ ಆಗ್ಬೇಕು. ಅವಾಗ ನೀವು ನಮ್ಮನ್ನು ಕೇಳಬೇಕು. ಆ ತರದ ಒಂದು ಖಡಕ್ ಆಗಿ ನೀವು ಒಂದು ಆಕ್ಷನ್ ಮಾಡಿ. ಮಾನ್ಯ ಅಧ್ಯಕ್ಷರೇ, ಖಡಕ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಸ್ನೇಹಿತರು, ನನಗೆ ಬರೀ ಆ ಭಾಗದಲ್ಲಿದ್ದಾರೆ ಅನ್ನೋ ಕಾರಣ ಅಲ್ಲ, ಅದು ನಮ್ಮ ಸ್ನೇಹ ಬಹಳ ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು. ಅವರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಗ್ಬೋದಾ? ಅಶ್ವತ್ಥನಾರಾಯಣ ಅವರೇ, ಅದರಿಂದ ಮನೆ ಹತ್ರ ಹೋಗಿ ಯಾರು ಅವರು ಗಲಾಟೆ ಮಾಡಿದ್ರು ಅಥವಾ ಪೋಸ್ಟರ್ ಅಂಟಿಸಿದ್ರು ಅದನ್ನೆಲ್ಲ ನಾನೇ ಖುದ್ದಾಗಿ ವಿಚಾರಣೆ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮುಂದೆ ಸದನದ ಗಮನಕ್ಕೂ ಕೂಡ ತರ್ತೇನೆ. ಆದ್ರೆ ಯಾವುದು ಇಂಥ ನಾನು ಕೂಡ ಒಪ್ಕೊಳ್ತೇನೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ಸದನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಗಾದೆ ಹೇಳ್ಬೋದು ಅಥವಾ ಏನೋ ಲೋಕಾಭಿರಾಮವಾಗಿ ಜನಸಮುದಾಯದಲ್ಲಿ ಆಡ್ತಕ್ಕಂಥ ಮಾತುಗಳನ್ನ ಆಡಬಹುದು. ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಸರಿ ಕಾಣಿಸೋದಿಲ್ಲ. ಅದನ್ನ ನಾನು ಕೂಡ ಖಂಡಿಸ್ತೇನೆ. ಯಾಕೆಂದ್ರೆ ಇದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ. ಇದು ಮುಂದೆ ಯಾರು ಬೇಕಾದ್ರೂ ನಾವು ಮಾತಾಡಬಹುದು. ಆಗ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಸತ್ಸಂಪ್ರದಾಯ ಖಂಡಿತವಾಗಿ ಆಗೋದಿಲ್ಲ. ಅದಕ್ಕಾಗಿ ನಾನು ಮುಂದೆ ಏನ್ ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಖಡಕ್ ಆಗಿ ತಗೊಳ್ತೀನಿ.